ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಪೂಜೆ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮುಗಿಸಾಯಿತು. ಸೊ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೆ ತಿಂಡಿ ಮನೇಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ದೀಪಕ್ಕು ಹೋಟ್ಲಿಂದ ತೊಗೊಬಂದ್ಬಿಟ್ಟಿದ್ದಾರೆ. ಇವಾಗ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನನಗೆ ತುಂಬ ದಿನದಿಂದ ಬೋಟಿ ತಿನ್ನಬೇಕು, ಅಂದರೆ ಏನದು ಬೋಟಿ ಗೊಜ್ಜು ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೇ ಇವತ್ತು ಸಿಕ್ಕಿದ್ರೆ ನೋಡೋಣ, ತಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಆದರೆ ವ್ಲಾಗ್ ಮಾಡ್ತೀನಿ ನಾವು ಎಲ್ಲಿ ತೊಗೋತೀವಿ ಅಂತ. ಸೊ ಇವಾಗ ತಿಂಡಿ ಮಾಡಿಬಿಟ್ಟು ಹೊರಡಬೇಕು. ಬನ್ನಿ ತಿಂಡಿ ಮಾಡೋಣ ಫ್ರೆಂಡ್ಸ್. ನೋಡಿ, ತಿಂಡಿ ಇಡ್ಲಿ ವಡೆ, ಆಮೇಲೆ ಚಟ್ನಿ ಸಾಂಬಾರು ಇದೆ. ಅದಾದಮೇಲೆ ಅವರಿಗೆ ಬಾತು ಚಟ್ನಿ ಮತ್ತು ಇದು ಏನು ಬಜ್ಜಿ, ಆಲೂಗಡ್ಡೆ ಬಜ್ಜಿ. ಸೊ ಇಷ್ಟು ತಿಂಡಿ ತಿಂದ್ಬಿಟ್ಟು ಹೊರಡಬೇಕು. ತಿಂಡಿ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಬೀಗ ಹಾಕ್ಕೊಂಡು ಹೊರಡಬೇಕು. ದೇವಸ್ಥಾನದೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಬಟ್ ನಾವು ಬೋಟಿ ತೊಗೋಬೇಕಂತ ಅಂದ್ಕೊಂಡಿದ್ದೀವಲ್ಲ, ಅಲ್ಲಿ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಹೊರಡ್ತಿದ್ದೀವಿ. ಬಾಯ್ ಫ್ರೆಂಡ್ಸ್. ನಾವಿವಾಗ ಮನೆಯಿಂದ ಹೊರಟು ಮಂಡಿ ಮೊಹಲ್ಲಾ ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಎಲ್ಲನೂ ಸಿಗುತ್ತೆ, ಅದರಲ್ಲೂ ಮಟನ್ ಚಿಕನ್ನು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಬಂದ್ವಿ. ನೋಡಿ, ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನಾವು ಹೋಗೋ ರೋಡಲ್ಲಿ ಎಲ್ಲ ಥರನೂ ಹಣ್ಣು, ತರಕಾರಿ, ದಿನಸಿ ಸಾಮಾನು, ಹೂವು ಎಲ್ಲ ಥರನೂ ಸಿಗುತ್ತೆ. ಸೊ ಅದಕ್ಕೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ವ್ಲಾಗ್ನ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ನಾನು ಸಾಮಾನೆಲ್ಲ ಏನೂ ತೊಗೋಬೇಕಾಗಿರಲಿಲ್ಲ. ನಾ ಆಗಲೇ ಹೇಳ್ದಂಗೆ ನನಗೆ ತುಂಬ ದಿನದಿಂದ ಬೋಟಿ ಗೊಜ್ಜು ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ದೀಪಕ್ ಅಲ್ಲಿ ಚೆನ್ನಾಗಿರುತ್ತೆ ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ನೋಡಿ, ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿಗೆ. ಆ್ಯಕ್ಚುಲಿ ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿ ಮಂಡಿ ಮೊಹಲ್ಲಾ ಮಾರ್ಕೆಟ್ಗೆ. ಸೊ ತುಂಬ ಲಾಸ್ಟಲ್ಲಿರೋದು ಈ ಮಂಡಿ ಮೊಹಲ್ಲಾ ಮಾರ್ಕೆಟಲ್ಲಿ ಮಟನ್ನು ಎಲ್ಲ. ಸೊ ಅದಕ್ಕೆ ನಾವು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬಿಟ್ಟು ಇವಾಗ ಮಟನ್ ಚಿಕನ್ ಸಿಗುತ್ತಲ್ಲ, ಅಲ್ಲಿ ಒಳಗಡೆಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ಹೋಗಿದ ತಕ್ಷಣ ಅಲ್ಲಿ ತಲೆ, ಕಾಲು ಮತ್ತು ಬ್ರೈನು ಆ ಥರ ಎಲ್ಲ ಇಟ್ಟಿದ್ರು ಫ್ರೆಂಡ್ಸ್. ಆದರೆ ನನಗೆ ಬೋಟಿ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ನಮಗೆ ಯಾವ ಥರ ಬೇಕಿತ್ತು ಆ ಥರ ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟು ಸೀ ಫುಡ್ಸು ಸಿಗುತ್ತೆ ಇಲ್ಲಿ, ಅಂದರೆ ಸೀಯಿಂದ ಬರುತ್ತಲ್ಲ ಫಿಶ್ಗಳು, ಅದು ಕೂಡ ಸಿಗುತ್ತೆ. ಸೊ ಅದಕ್ಕೆ ಆ ಕಡೆ ಒಂದ್ಸಲಿ ಹೋಗಿ ನೋಡೋಣ ಯಾವುದಾದ್ರೂ ಇದೆಯಾ ಅಂತ ಅಂದ್ಬಿಟ್ಟು, ಅಂದರೆ ಫ್ರೆಶ್ ಆಗಿ ಬಂದಿದ್ರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಹೋಗ್ತಿದ್ವಿ. ದೀಪಕ್ಕೆ ಬಾಂಗ್ಡ ಅಂದರೆ ತುಂಬ ಇಷ್ಟ, ಅದಕ್ಕೆ ಹೋಗಿದ್ವಿ. ಬಟ್ ಅಲ್ಲೆಲ್ಲ ಅಷ್ಟೊಂದು ಯಾವುದು ಸೀ ಫುಡ್ಸ್ ಬಂದಿರಲಿಲ್ಲ, ಮತ್ತು ಎಲ್ಲ ಐಸ್ ಹಾಕಿಟ್ಟಿದ್ರು. ಅದಕ್ಕೆ ಯಾವುದೂ ತೊಗೊಳ್ಳಿಲ್ಲ. ಅದಾದಮೇಲೆ ಮನೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಬೇಕಿತ್ತು. ಇವಾಗ ಹೆಂಗೋ ಬಂದಿದ್ದೀನಲ್ಲ ಅಂದ್ಬಿಟ್ಟು ಇಲ್ಲೇ ನಾನು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ಬೋಟಿ ಏನೂ ತೊಗೊಳ್ಳಿಲ್ಲ. ಹೋಗ್ತಾ ಏನೂ ತೊಗೊಳ್ಳಿಲ್ವಲ್ಲ ಅಂದ್ಬಿಟ್ಟು ದೀಪಕ್ಕು ಸರಿ ಬಿಡು ನಿಂಗೆ ಗೋಲ್ಗಪ್ಪ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಗೋಲ್ಗಪ್ಪ ಕೊಡಿಸ್ತಾಯಿದ್ರು. ಅದನ್ನೇ ತಿಂತಾ ನಿಂತಿದ್ವಿ ಇಬ್ರು. ಸೊ ಇಲ್ಲಿ ನಾವು ರೆಗ್ಯುಲರಾಗಿ ಮಂಡಿ ಮೊಹಲ್ಲಾ ಕಡೆ ಹೋದರೆ ತಿಂತೀವಿ. ಮತ್ತು ಇಲ್ಲಿ ಕೂಡ ಪಾನಿ ಅಂತೂ ನನಗೂ ದೀಪಕ್ಕು ಸಿಕ್ಕಾಪಟ್ಟೆ ಇಷ್ಟ. ಎರಡೆರಡು ಸಲ ಅಂತೂ ಹಾಕ್ಸ್ಕೊಂಡು ತಿಂತೀವಿ, ಕುಡಿತೀವಿ. ಸೊ ತಿನ್ಕೊಂಡು ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಬೇಬಿಕಾರ್ನ್ ಮಿಕ್ಕಿತ್ತು, ಅಂದರೆ ಇತ್ತು. ಸೊ ಅದದು ಏನಾದರೂ ರೆಸಿಪಿ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ದೀಪಕ್ಕು ನಾನು ಗೋಬಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಅದು ಬನ್ನಿ ತೋರಿಸ್ತೀನಿ. ದೀಪಕ್, ಏನು ಮಾಡ್ತಿದ್ಯಾ? ಗೋಬಿ. ಫ್ರೆಂಡ್ಸ್, ನಾವಿವತ್ತು ಬೇಬಿಕಾರ್ನ್ದು ಗೋಬಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಿಮಗೂ ತೋರಿಸೋಣ ಹೇಗೆ ಮಾಡ್ತೀನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಫ್ರೆಂಡ್ಸ್, ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ, ಒಂದು 3 ಸ್ಪೂನು ಮೈದಾ ಹಸಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಉಪ್ಪು ಮತ್ತು 1 ಸ್ಪೂನು ಚಿಲ್ಲಿ ಪೌಡರ್, ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿದ್ದೀನಿ. ಇವಾಗ ಅದನ್ನು ತಕ್ಷಣವೇ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಸೊ ನಾನು ಎರಡು ರೌಂಡಂಗೆ ಎಣ್ಣೆಗೆ ಬಿಟ್ಕೋತೀನಿ. ಇದು ಕಲಸಿರೋದು, ಇದು ಎಣ್ಣೆಗೆ ಬಿಡ್ತಿರೋದು. ಇದನ್ನ ನೀಟಾಗಿ ಡೀಪ್ ಫ್ರೈ ಮಾಡಬೇಕು, ಕಲರ್ ಚೇಂಜ್ ಆಗೋವರೆಗೂ. ಸೊ ಮಾಡೋಣ ಈಗ. ಸೊ ಫ್ರೆಂಡ್ಸ್, ಇವಾಗ ಮಾಡ್ತಾ ಇರೋದು ಇವರು. ಸೊ ರೆಸಿಪಿ ಇವರೇ ಹೇಳ್ತಾರೆ. ಸೊ ಹೇಳಿ ಸರ್, ಏನೇನು ರೆಸಿಪಿ? ಗೋಬಿಗೆ ರೆಸಿಪಿ ಏನಿಲ್ಲ, ಮಾಮೂಲಿ ಮನೆ ಸಾಮಾನು, ಜೀರಿಗೆ, ಗರಂ ಮಸಾಲ, ಮತ್ತು ಖಾರದ ಪುಡಿ, ಮತ್ತು ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಮತ್ತು ಕ್ಯಾಬೇಜು, ಈರುಳ್ಳಿ ಅದೆಲ್ಲ ಇರುತ್ತಲ್ವ, ಅದನ್ನ ಈ ಥರ ಫ್ರೈ ಮಾಡಿಬಿಟ್ಟು ಗೋಬಿ ಮಾಡೋ ಥರ ಮಾಡಿದ್ರೆ ಹಾಗೆ ಹೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗೈತೆ. ಸೊ ತಿಂತಿದ್ದೀನಿ.
ಟೇಸ್ಟ್ ಚೆನ್ನಾಗಿರ್ತದೆ ಫ್ರೈ ಮಾಡಿರೋದು ಆ್ಯಕ್ಚುಲಿ ಖಾರವಾಗಿ ಮಾಡಿದ್ದೀನಿ. ಸಖತ್ತಾಗೈತೆ. ಮಸ್ತಾಗುತ್ತೆ. ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳಿ ಅವರು, ಆಮೇಲಿಂದ ರೆಡಿ ಮಾಡ್ಕೊಂಡ್ಮೇಲೆ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ರೆಡಿ ಎಲ್ಲ ಮಾಡ್ಕೊಂಡಿದ್ದಾರೆ, ತೋರಿಸ್ತೀನಿ ಏನೇನು ಅಂತ. ಮತ್ತೆ ಇದು ಉಪ್ಪು, ಇದು ಖಾರದ ಪುಡಿ, ಇದು ಗರಂ ಮಸಾಲ, ಇದು ಮಾಮೂಲಿ ಮನೆ ಮಸಾಲ, ಅದು ಮನೆ ಮಸಾಲ, ಇದು ಮ್ಯಾಗಿ ಮಸಾಲ. ಆಮೇಲೆ ಇಲ್ಲಿ ನಾವು ಈ ಥರ ಸಣ್ಣದಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀವಿ, 2 ಹಸಿಮೆಣಸಿನ್ಕಾಯಿ, ಮತ್ತು ಇದು ಚಿಲ್ಲಿ ಸಾಸು, ಕೆಚಪ್ಪು ಮತ್ತು ಸೋಯಾ ಸಾಸು ಮತ್ತು ವಿನಿಗರ್, ಇಷ್ಟು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾವ್ರೆ. ಇದು ನಾವು ಮನೇಲೇ ಮಾಡ್ಕೊಂಡಿರೋಂಥ ಖಾರ, ಇದಕ್ಕೆ ಸ್ವಲ್ಪ ಹಾಕೋಕ್ಕೆ ಅಂತ ಇಷ್ಟನ್ನು ತಗೋತಾ ಇದ್ದೀನಿ. ಇವಾಗ ಹಾಕ್ತಾ ಇದ್ದೀವಿ ಇದ್ರೊಳಗಡೆಗೆ. ನೆಕ್ಸ್ಟು ಈ ಮಸಾಲೆ ಎಲ್ಲನೂ ಒಂದೇ ಬೌಲಿಗೆ ಹಾಕ್ಕೊಂಡು ಒಟ್ಟಿಗೆ ಅದರೊಳಗಡೆ ಹಾಕ್ತಾರೆ. ಫ್ರೆಂಡ್ಸ್ ಏನು ಗೊತ್ತಾ, ಇವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನಾವು ಮಾತ್ರ ಡೈಲಿ ಮಾಡಬೇಕಾ? ಅದು ಯಾವ ಥರ? ನಾನು ಬೇರೆ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಖಾರ ಹಾಕಿದ್ನಲ್ಲ, ಒಂಥರ ಫ್ಲೇವರ್ ಸಕ್ಕತ್ತಾಗೈತೆ. ಆ ಖಾರ ಹೇಗೆ ಮಾಡೋದು ಅಂತ ನೆಕ್ಸ್ಟು ಯಾವುದಾದ್ರೂ ಎಪಿಸೋಡ್ ಅಂತ ಇದ್ದೀನಿ, ಯಾವುದಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಈರುಳ್ಳಿ, ಕ್ಯಾಪ್ಸಿಕಮು ಮತ್ತು ಖಾರ ಎಲ್ಲ ನೀಟಾಗಿ ಹಾಕ್ಕೊಂಡಿದೆ. ನೆಕ್ಸ್ಟು ಸೊ ಈಗ ಗೋಬಿಗೆ ಸಾಸ್ ರೆಡಿಯಾಗಿದೆ. ಸಾಸ್ ಅಂದರೆ ಅದು ನಾವು ಗೋಬಿ ಮಾಡ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ಕುದಿಬೇಕಾದ್ಮೇಲೆ ಕಾರ್ನ್ಫ್ಲೋರ್ ಹಾಕಲ್ವ ಇದಕ್ಕೆ, ಸ್ವಲ್ಪ ತಿಕ್ಕಾಗಲಿ ಅಂತ. ಇದರಲ್ಲೇ ಇರುತ್ತಲ್ಲ, ಅದು ಇದ್ರಲ್ಲಿ ಹಾಕಿರ್ತೀವಲ್ಲ, ಅದರಿಂದನೇ ಅದು ಆಗುತ್ತದೆ ಗಟ್ಟಿ. ಸೊ ಫ್ರೆಂಡ್ಸ್ ಇದು ಸ್ವಲ್ಪ ಬಾಯ್ಲ್ ಆಗಿ ನನಗೇನು ಅಂತ ಇಲ್ಲ. ಸೊ ಇವಾಗ ಕುದಿ ಬರ್ತಿದೆ. ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಗೋಬಿ ತೋರಿಸು. ಗೋಬಿ ಅಂದರೆ ಇದು ಬೇಬಿ ಕಾರ್ನ್, ಇದನ್ನು ಹಾಕೋತಾ ಇದ್ದೀವಿ ಇದರೊಳಗಡೆ. ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಫ್ರೆಂಡ್ಸ್ ಗೋಬಿ ರೆಡಿ ಆಯಿತು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡಿದ್ರೆ ರೆಡಿ. ಇವಾಗ ಸರ್ವ್ ಮಾಡೋದಷ್ಟೇ ಬಾಕಿ. ಇವಾಗ ರೆಡಿ ಆಯಿತು ಗೋಬಿ, ತಿನ್ನೋಣ ಇವಾಗ. ಬೇಗ ತಗೊಬನ್ನಿ. ಗೋಬಿ ರೆಡಿ. ಪ್ರಿಯಾ ಬಾ ಗೋಬಿ ತಿನ್ನೋಣ. ಫ್ರೆಂಡ್ಸ್ ಪಾಪ ಪ್ರಿಯಾ ಬಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನಾನೇನು ಹೇಳಿಲ್ಲ ಫ್ರೆಂಡ್ಸ್, ಅವಳೇ ಮಾಡ್ತಿದ್ದಾಳೆ. ಅಲ್ಲ ಫ್ರೆಂಡ್ಸ್, ಅದೇ ನೋಡಿ ಇವಳು ಎಷ್ಟು ದೊಡ್ಡ ಕಾಮಚೋರ್ ಹಂಗಾರೆ. ಬೇರೆಯವ್ರು ಬಂದು ಮನೆ ಕೆಲಸ ಮಾಡ್ತಾರೆ. ಸಂಜೆ ಇವಾಗ ನಾನು ಕಸ ಗುಡಿಸ್ತಿದ್ದೆ, ಬೇರೆ ಕೆಲಸ ಮಾಡ್ತಿದ್ನಲ್ಲ, ಅದಕ್ಕೆ ಅವಳು ಮಾಡ್ತಿದ್ದಾಳೆ ಫ್ರೆಂಡ್ಸ್ ಅಷ್ಟೆ. ಹೇಗಿದೆ ಅಂತ ತಿನ್ಬಿಟ್ಟು ಹೇಳೋಣ. ಬಿಸಿ ಬಿಸಿ. ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿನೇ ಒಂಥರ ಬೇರೆ ಫ್ಲೇವರು. ಇವಾಗ ಪ್ರಿಯಾ ತಿಂದ್ಬಿಟ್ಟು ಹೇಳ್ತಾಳೆ ಹೆಂಗಿದೆ ಅಂತ. ಮಸ್ತಾಗಿದೆ, ಚೆನ್ನಾಗಿದೆಯಾ ಫ್ರೆಂಡ್ಸ್? ಸಖತ್ತಾಗಿದೆ, ಒಂದ್ಸಲಿ ಟ್ರೈ ಮಾಡಿ ಮನೇಲಿ. ಸೊ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.